ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಿಜೆಪಿ ಕೆಜೆಪಿ ನಡುವಿನ ಸಮರ ತಾರಕಕ್ಕೇರಿದೆ. ನಾಡಿದ್ದು ನಡೆಯಲಿರುವ ಹಾವೇರಿ ಕೆಜೆಪಿ ಸಮಾವೇಶವನ್ನು ಯಶಸ್ವಿಗೊಳಿಸಲು ಬಿಎಸ್ವೈ ಭಾರೀ ಕಸರತ್ತನ್ನೇ ಮಾಡುತ್ತಿದ್ದಾರೆ. ಈ ಮಧ್ಯೆ ಬಿಎಸ್ವೈ ಬೆಳಗಾವಿಗೆ ಆಗಮಿಸಿದ್ದಾರೆ. ಭಾನುವಾರದ ಹಾವೇರಿ ಟೀ ಪಾರ್ಟಿಗೆ ತಮ್ಮ ಬೆಂಬಲಿಗ ಸಚಿವ ಶಾಸಕರನ್ನು ಆಹ್ವಾನಿಸಲಿದ್ದಾರೆ. ತಮ್ಮ ಬೆಂಬಲಿಗರಿಗೆ ಆಮಂತ್ರಣ ನೀಡಿದ ಬಳಿಕ ಸಂಜೆ ವೇಳೆಗೆ ಹಾವೇರಿಗೆ ಆಗಮಿಸುವ ಸಾಧ್ಯತೆ ಇದೆ. ಇನ್ನು ಯಡಿಯೂರಪ್ಪ ಆಪ್ತರು ಕೂಡ ಸಮಾವೇಶಕ್ಕೆ ಹೋಗುವುದಾಗಿ ಬಹಿರಂಗವಾಗಿ ಹೇಳ್ತಿದ್ದಾರೆ. ಬಿಜೆಪಿ ಶಿಸ್ತು ಕ್ರಮ ಕೈಗೊಂಡರೂ ಪರವಾಗಿಲ್ಲ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ. ಹಾಗಂತ ಬಿಜೆಪಿ ಪಡೆಯನ್ನು ಕೈಕಟ್ಟಿ ತಣ್ಣಿಗೆ ಕುಳಿತಿಲ್ಲ. ಬಿಎಸ್ವೈ ಆಪ್ತರನ್ನ ಬಿಗಿಮುಷ್ಟಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಪ್ರತಿತಂತ್ರ ರೂಪಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವೀರೇಂದ್ರ ಅವರಿಂದ. ವೀರೇಂದ್ರ, ಈಗಾಗಲೇ ಡಿಸೆಂಬರ್ 9ಕ್ಕೆ ಕೆಜೆಪಿ ಸಮಾವೇಶ ಹಾವೇರಿಯಲ್ಲಿ ನಡೆಯುತ್ತೆ ಅಂತ ಎಲ್ರಿಗೂ ಗೊತ್ತು. ಆ ಸಮಾವೇಶಕ್ಕೆ ನಾವು ಹೋಗ್ತೀವಿ ಅಂತ ಕೆಲ ಬಿಎಸ್ವೈ ಬೆಂಬಲಿಗರು ಹೇಳಿದ್ದೂ ಆಯಿತು. ಈಗ ಮತ್ತೆ ಯಡಿಯೂರಪ್ಪನವರು ಬೆಳಗಾವಿಗೆ ಆಗಮಿಸಿರೋದು ಯಾತಕ್ಕೋಸ್ಕರ? ಆಹ್ವಾನ ಅಧಿಕೃತವಾಗಿ ಕೊಡಬೇಕು ಅಂತಕ್ಕಂಥದ್ದು ಒಂಥರ ಬಿಜೆಪಿ ಅವ್ರನ್ನ ಕೆಣಕೋದಕ್ಕೋಸ್ಕರನ ಅಂತ? ಇದೇ ಪ್ರಶ್ನೆಯನ್ನ ನಾವು ಸ್ವತಃ ಯಡಿಯೂರಪ್ಪನವರ ಮುಂದೆಯೇ ಇಟ್ಟಾಗ ಅರವಿಂದ್ ಯಡಿಯೂರಪ್ಪನವರು ಹೇಳಿದ್ದು, ನಾನಿಲ್ಲಿ ಯಾರಿಗೂ ಆಹ್ವಾನ ಕೊಡ್ಲಿಕ್ಕೆ ಬಂದಿಲ್ಲ, ನಾನು ಹಾವೇರಿಗೆ ಹೊರಟಿದ್ದೇನೆ, ಹಾವೇರಿಗೆ ಹೋಗುವ ಮಾರ್ಗ ಮಧ್ಯೆ ಬೆಳಗಾವಿಗೆ ಬಂದಿದ್ದೇನೆ. ಯಾಕಂದ್ರೆ ನನ್ನ ಸ್ನೇಹಿತರೆಲ್ಲರೂ ಕೂಡ ಇಲ್ಲಿಗೆ ಬಂದು ನಮ್ಮೊಂದಿಗೆ ಒಂದಷ್ಟು ಹೊತ್ತು ಕಾಲ ಕಳೆಯಿರಿ ಅನ್ನುವಂತ ಒಂದು ಆಹ್ವಾನ ಕೊಟ್ಟರು. ಆ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೇನೆ, ಸ್ನೇಹಿತರನ್ನ ಮಾತನಾಡ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು. ಅದು ಅವರು ಮೇಲ್ನೋಟಕ್ಕೆ ಹೇಳಿದ್ರು ಕೂಡ ಅಸಲಿಗೆ ಅವರು ತಮ್ಮ ಆಪ್ತರಿಗೆ ನೀವು ಹಾವೇರಿ ಸಮಾವೇಶಕ್ಕೆ ಬರಬೇಕು, ಕನಿಷ್ಠ ಪಕ್ಷ ನಾಳೆ ಶಿವರಾಜ್ ಸಜ್ಜನರ ನಿವಾಸದಲ್ಲಿ ಡಿಸೆಂಬರ್ 9ರ ಬೆಳಗ್ಗೆ ಆಯೋಜಿಸಿರುವಂತಹ ಉಪಹಾರ ಕೂಟಕ್ಕಾದ್ರೂ ಬರಬೇಕು ಅನ್ನುವಂತಹ ಒಂದು ಆಹ್ವಾನ ಕೊಡುವ ಸಲುವಾಗಿ ಅವರು ಬಂದಿದ್ದಾರೆ. ಅದರ ಜೊತೆಯೇ ಮತ್ತೂ ಒಂದು ಮಾತನ್ನ ಹೇಳಿದ್ರು, ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ನಾನು ಸುವರ್ಣ ಸೌಧಕ್ಕೆ ಕಾಲಿಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಸುವರ್ಣ ನ್ಯೂಸ್ ಜೊತೆ ಮಾತಾಡ್ತಾ ಹೇಳಿದ್ರು ಅರವಿಂದ್. ಯಾಕಂದ್ರೆ ನಾ ಹಿಂದೆ ಅಡಿಗಲ್ ಹಾಕಿದ್ದು ನಾನೇ, ಅದನ್ನ ಕಟ್ಟಿಸುವಾಗ ಮುಖ್ಯಮಂತ್ರಿ ಆಗಿದ್ದವನು ನಾನೇ, ಉದ್ಘಾಟನೆಗೂ ನಾ ಬಂದು ಹೋಗಿದ್ದೆ. ಆದ್ರೆ ಮತ್ತೆ ನಾನು ಇಲ್ಲಿಗೆ ಬಂದ್ರೆ ಮುಂದಿನ 6 ತಿಂಗಳ ಒಳಗಾಗಿ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದು ನಾನೇ ಸುಸಂಸ್ಥಕ್ಕೆ ಬಂದು ಅಧಿವೇಶನವನ್ನ ನಡೆಸ್ತೇನೆ ಅನ್ನುವಂತ ಮಾತನ್ನ ಬಹಳ ಆತ್ಮವಿಶ್ವಾಸದಿಂದ ಹೇಳಿದ್ರು ಯಡಿಯೂರಪ್ಪನವರು. ಇನ್ನು ಇವತ್ತು ಅವರ ಕಾರ್ಯಕ್ರಮ ಮಧ್ಯಾಹ್ನದವರೆಗೂ ಕೂಡ ಇಲ್ಲೇ ಬೆಳಗಾವಿಯಲ್ಲಿರುವಂತಹ ಸಂಗಮ ಲಾಡ್ಜ್ ನಲ್ಲಿ ಅವರು ಅಲ್ಲೇ ತಮ್ಮ ಆಪ್ತರೊಂದಿಗೆ ಸಭೆಯನ್ನು ನಡೆಸ್ತಾರೆ. ಅದಾದ ನಂತರ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಹಾವೇರಿಗೆ ತೆರಳುವವರಿದ್ದಾರೆ. ಅರವಿಂದ್, ಒಟ್ಟಾರೆಯಾಗಿ ಯಡಿಯೂರಪ್ಪನವರು ಬೆಳಗಾವಿಗೆ ಆಗಮಿಸಿರುವಂತದ್ದು ಸಹಜವಾಗಿಯೇ ಬಿಜೆಪಿಯ ಪಾಲಿಗೆ ನುಂಗಲಾರದ ತುತ್ತು. ಯಾಕಂದ್ರೆ ಬಿಜೆಪಿಯ ಶಾಸಕರು ಹಾವೇರಿ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಬಿಜೆಪಿ ಎಲ್ಲ ಹರಸಾಹಸವನ್ನ ಮಾಡ್ತಿರೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಅರವಿಂದ್. ಓಕೆ ವೀರೇಂದ್ರ, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ.